ಹಲೋ ಗೈಸ್, ವೆಲ್ಕಮ್ ಅಗೈನ್. ಗೈಸ್, ಮೊನ್ನೆ ದೇವಸ್ಥಾನಕ್ಕೆ ಬಂದು ಅಲ್ಲಿಗೆ ಲಾಗ್ ಎಂಡ್ ಮಾಡಿದೆ. ಇವತ್ತು ಮತ್ತೆ ಅದಾಗಿ ಮಾರನೇ ದಿವಸ ನಮ್ಮ ಅಕ್ಕ ಬಂದಿದ್ದಾಳೆ ಅಂದ್ಲು. ಅದಕ್ಕೆ ಬಂದಿದ್ದೀನಿ, ಫೋನ್ ಮಾಡಿದ್ದು ಬಂದಿದ್ದೀನಿ ಬಾ ಅಂತ. ಅದಕ್ಕೆ ಬಂದಿದ್ದೀನಿ, ಬನ್ನಿ ನೋಡೋಣ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ. ಬನ್ನಿ ಗೈಸ್, ಬಂದಿದ್ದೀನಿ. ಇಲ್ಲೇ ಈಚೆ ಫೋನ್ ಮಾತಾಡ್ತಿದ್ರೆ ಬನ್ನಿ ನೋಡೋಣ. ಎಲ್ಲ ಆಲ್ರೆಡಿ ಮೇಯ್ತವ್ರೆ. ಅಲ್ಲಿ ನೋಡಿ ಗೈಸ್, ಫುಲ್ ಗರಂ ಆಗ್ಬಿಟ್ಟವ್ರೆ. ಎತ್ರಿ ಮೇಲೆ ಏಕ ಸಮಾಚಾರ. ಗುಡ್ಡು ಮಗಳೇ, ಗುಡ್ಡು ಯೂಟ್ಯೂಬಲ್ಲಿ ಹಾಕ್ತೀನಿ. ಗೈಸ್, ಕೊನೆಗೂ ನಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದೀನಿ. ಎಲ್ಲಿಗೆ ಬಂದಿರೋದಂದ್ರೆ ಚಿಕ್ಕಪೇಟೆಗೆ ಬಂದಿರೋದು. ನೋಡಿ, ಫುಲ್ ಹೆವಿ ರಶ್ ಗೈಸ್. ಶನಿವಾರ ಕಾಲಿಕಕ್ಕೆ ಜಾಗ ಇಲ್ಲ. ಶನಿವಾರ ಫುಲ್ ಹೆವಿ ಜನ ಗೈಸ್. ನಮ್ಮ ಅಕ್ಕ ಅವ್ರನ್ನ ಬಿಟ್ಬಿಟ್ಟು ಹುಡ್ಕೊಂಡು ಹೋಯ್ತಾ ಇದ್ದೀನಿ ಗೈಸ್ ಅಂಗಡಿಗೆ. ಬನ್ನಿ ಎಲ್ಲೋಗಿ ಸಿಗೋಣ ಗೈಸ್. ಸೀರೆ ಅಂಗಡಿಗೆ ಬಂದ್ವಿ. ಸೀರೆ ಅಂಗಡಿಗೆ ಬಂದ್ಬಿಟ್ಟು ನನ್ನ ತಂಗಿಗೆ ಕೊನೆಗೂ ಒಂದು ಸೀರೆ ಇಷ್ಟ ಆಯಿತು ಅಂದ್ಬಿಟ್ಟು ನೋಡ್ತಿದ್ಲು, ಹೆಂಗೆ ಕಾಣಿಸುತ್ತೆ ಏನು ಅಂದ್ಬಿಟ್ಟು. ಅಂದರೆ ಅವಳು ಯಾವ ಥರ ಪ್ಯಾಟರ್ನು ಹುಡುಕ್ತಿದ್ಲು ಅದೇ ಥರ ಪ್ಯಾಟರ್ನ್ ಸಿಕ್ತು. ಹಾಗೆ ನೋಡ್ತಿದ್ಲು, ಚೆಕ್ ಮಾಡ್ತಾಯಿದ್ಲು. ಆಮೇಲೆ ಪ್ರೈಸೆಲ್ಲ ಮಾತಾಡ್ತಾಯಿದ್ರಿ. ಆಮೇಲೆ ಚೆನ್ನಾಗೈತಾ ಅಂತ ಕೇಳಿದ್ಲು. ಚೆನ್ನಾಗೈತೆ, ಇಷ್ಟ ಆದರೆ ತಗೋ ಅಂತ ಅಂದೆ. ಅದಾದಮೇಲೆ ಹಿಂಗೆ ಅವರು ಅಕ್ಕ ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ಅಂಗಡಿಯವ್ನು ಬೇರೆ ನಾವು ಕೇಳೋ ಪ್ರೈಸಿಗೆ ಕೊಡ್ತಾ ಇರಲಿಲ್ಲ, ಅವನ ಹತ್ರ ಬಾರ್ಗೇನ್ ಮಾಡ್ತಾಯಿದ್ರೆ. ಆಮೇಲೆ ಬಿಲ್ಲಿಂಗ್ಗೆ ಅಂತ ಕೊಟ್ಟ. ಅದಾದಮೇಲೆ ಪಕ್ಕದಲ್ಲಿ ಕೂತಿರೋದು ನೋಡಲ್ಲಿ ವೀಡಿಯೋ ಮಾಡ್ತವ್ರೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ನಿಗೂ ಒಂದು ಸ್ವಲ್ಪ ತಲೆ ತಿಂದ್ಬಿಟ್ಟು ಅಲ್ಲಿಂದ ನೋಡೋಣ ಬಿಲ್ಲೆಲ್ಲ ಮಾಡಿಸ್ಕೊಂಡು ಕೊನೆಗೂ ನಮ್ಮ ಪ್ರೈಸ್ಗೆ ಸಿಕ್ಕೇ ಇಲ್ಲ ಗೈಸ್ ಸೀರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಗೈಸ್ ಅಂಗಡೀಲಿ ಸೀರೆ ಸಿಕ್ಕಿತ್ತು. ಆದರೆ ಅವ್ನು ಕರೆಕ್ಟಾಗಿ ರೇಟೇ ಕೊಟ್ಟಿಲ್ಲ ಗೈಸ್, ಜಾಸ್ತಿ ಆಗ್ಬಿಟ್ಟು. ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಇಲ್ಲಿ ಬಂದು ಬೇರೆ ಅಂಗಡಿಯಲ್ಲಿ ನೋಡ್ತಾ ಇದೀವಿ. ಮೇಡಮ್ ಅವ್ರಿಗೆಲ್ಲೂ ಇಷ್ಟ ಆಯ್ತಲ್ಲ ಗೈಸ್. ಈ ಅಂಗಡಿಗೆ ಬಂದ್ರೆ ಅಣ್ಣ ಏನೋ ಒಂದು ಹೇಳಿದ್ರು ಗೈಸ್. ಬೈ ಅವಾಗಲೇ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳಿ. ಹೇಳಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ರಿಗೂ ಗೊತ್ತಿರೋದೇ ಅದು. ಹೇಳಕ್ ನೀನ್ ಹೇಳಕ ಹೇಳು. ಚೆನ್ನಾಗಿ ಹೇಳಿದ್ರು ಗೈಸ್. ಅವಣ್ಣ ಸುಸ್ತಾಯ್ತಾ ಇನ್ನ ಟೈಮ್ ಐತಲ್ಲ, ಇವ್ರಿಗೆ ಗೊತ್ತಾಗುತ್ತೆ. ಹೊಡೆ ಜೊತೈತಾ ನೋಡಿ ಗೈಸ್, ಬೆಳಗ್ಗೆ ಬಿರಿಯಾನಿ ಹೊಡ್ಕೊಂಡ್ ಬಂದವ್ರಕ್ಕ ಶಾಪಿಂಗ್ ಎನರ್ಜಿ ಬರ್ಲಿ ಅಂತ ತಾನೇ. ಎಲ್ಲ ಗೊತ್ತಾಗೋಯ್ತು. ಶಾಪಿಂಗ್ ಹೆಂಗ ಅನ್ಸ್ತೈತೆ? ಇನ್ನೊಂದ್ಸಲ ಕೂಡ ಎಕ್ಸ್ಪ್ರೆಷನ್ ಮೇಡಮ್, ಅದಕ್ಕೆ ಯಾರು ಸ್ಯಾಟಿಸ್ಫ್ಯಾಕ್ಷನ್ ಐತಲ್ಲ ಗೈಸ್. ಹುಡುಕ್ತಾ ಅವ್ರೆ. ಬನ್ನಿ ಮುಂದೆ ಸಿಗೋಣ. ಇಲ್ಲೂ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹುಡುಕ್ಬಿಟ್ಟು ಸೆಲೆಕ್ಟ್ ಆದ್ರೆ ಎತ್ಕೊಂಡು ಹೋಗೋಣ ಗೈಸ್. ನಾವು ಸ್ಯಾರಿ ತಗೊಂಡು ಅಲ್ಲಿಂದ ನಮ್ಮ ಅಕ್ಕಂದು ಒಂದು ಸ್ಯಾರಿ ಸ್ಟಿಚ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಅಲ್ಲಿ ಅಂಗಡಿ ಹತ್ರ ಶಾಪ್ ಹತ್ರ ಬಂದರೆ ಅಲ್ಲಿ ಬಂದು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತಂದರು. ಅದಕ್ಕೆ ಎಲ್ಲ ಮೂವರು ಕೂತ್ಕೊಂಡು ಮಾತಾಡ್ತಾಯಿದ್ರಿ, ಹೆಂಗಿತ್ತು ಎಕ್ಸ್ಪೀರಿಯೆನ್ಸು. ನನ್ನ ತಂಗಿಗಂತೂ ಆ ಸೀರೆ ನೋಡಿ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇಜಾರಾಗೋಗಿದ್ಲು ಗೈಸ್. ಮೊದಲನೇ ಅಂಗಡಿಲಿ ತೊಗೊಂಡಿಲ್ಲ ಅಂದ್ಬಿಟ್ಟು. ಆಮೇಲೆ ಮತ್ತೆ ಸಿಕ್ತು ಕೊನೆಗೂ. ಆಮೇಲೆ ಅಷ್ಟರಲ್ಲಿ ನಮ್ಮ ಅಕ್ಕನ ಕರೆದ್ರು ಅಂದ್ಬಿಟ್ಟು ನಮ್ಮ ಅಕ್ಕ ಎದ್ದೊಟ್ಟೋದ್ಲು. ಆಮೇಲೆ ಮತ್ತೆ ನಾನು ನನ್ನ ತಂಗಿನೇ ಮತ್ತೆ ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ. ಆಮೇಲೆ ಹಂಗೆ ಅವಳು ಹೇಳ್ತಿದ್ಲು, ಅಂದ್ಕೊಂಡಿದ್ದು ಸಿಕ್ತು ಕೊನೆಗೂ, ನಾನು ಎಲ್ಲಿ ಸಿಗುತ್ತೋ ಸಿಗಲ್ವೋ ಅಂತ ಅಂದ್ಕೊಂಬಿಟ್ಟಿದ್ದೆ ಅಂತ ಇದ್ಲು. ಆಮೇಲೆ ಕೊನೆಗೂ ಪ್ರೈಸ್ ಅಂತೂ ಕಮ್ಮಿ ಮಾಡಿಲ್ಲ ಅವರು. ಏನು ಫಿಕ್ಸೆಡ್ ಪ್ರೈಸ್ ಇತ್ತೋ ಅದೇ ಪ್ರೈಸಿಗೆ ಸಿಕ್ತು. ಅದಾದಮೇಲೆ 2 ಸೀರೆ ತೊಗೋಬೇಕಂತ ಇದ್ದವಳು ಒಂದೇ ಸೀರೆ ತೊಗೊಂಡ್ಳು.
ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಅಲ್ಲೇ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಏನು ಸ್ಯಾರಿ ಸ್ಟಿಚಿಂಗಿಗೆ ಬಂದ್ವಿ ಗೈಸ್. ಆಮೇಲೆ ನನ್ನ ತಂಗಿ ಈ ಥರ ಎಲ್ಲ ರಶ್ ಇರುತ್ತೆ ಅಂದರೆ ನಾನು ಬರ್ತಾನೆ ಇರಲಿಲ್ಲ ಚಿಕ್ಕಪೇಟೆಗೆ ಅಂತ ಎಲ್ಲ ಹೇಳ್ತಾಯಿದ್ಲು ಗೈಸ್. ಇದುವರೆಗೂ ಯಾವತ್ತೂ ಬಂದೇ ಇರಲಿಲ್ಲ ಚಿಕ್ಕಪೇಟೆಗೆ, ಇದೇ ಮೊದಲನೇ ಸಲ ಬಂದಿದ್ದು. ಅದಕ್ಕೆ ಫುಲ್ಲು ಶಾಕಾಗಿ ಹೋಗಿದ್ಲು ಗೈಸ್, ಇಷ್ಟೊಂದು ಜನ ಎಲ್ಲ ಇರ್ತಾರೆ ಚಿಕ್ಕಪೇಟೆಯಲ್ಲಿ ಅಂತ. ಅದನ್ನೇ ಮಾತಾಡಿಕೊಂಡು, ಅದು ಬೇರೆ ಮೈಕ್ ಬೇರೆ ಆಫ್ ಹೋಗಿತ್ತು ಗೈಸ್, ಅದಕ್ಕೆ ಇದ್ರಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಗೈಸ್. ಹೋಗಿದ್ ಕೆಲಸ ಒಂದಾದ್ರೆ ಒಂದಾಗಲ್ಲ ಗೈಸ್. ಒಂದ್ ಕಡೆ ಆದ್ರೆ ಎಲ್ಲ ಫೈನಲ್ ಆಗುತ್ತೆ, ಹಂಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಯಾಕಂತ ಗೊತ್ತಾಯ್ತಲ್ಲ. ಒಂದೊಂದು ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಇನ್ನೊಂದು ಅವ್ರು ಕೊಡೋ ಇದು ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಬನ್ನಿ ನೋಡೋಣ, ಇನ್ನ ಒಳ್ಳೆ ಬೆಸ್ಟ್ ಸಿಗುತ್ತೆ, ನೋಡೋಣ ಬನ್ನಿ ಎಲ್ಲಿ ಸಿಗುತ್ತೆ ಅಂತ. ಗೈಸ್, ನಮ್ ಬೆಂಗಳೂರಲ್ಲಿ ಜನ ಲಕ್ಷ ಅಲ್ಲ, ಸಾವಿರಾರು ಅಂಗಡಿಗಳು ಓಪನ್ ಮಾಡೋದನ್ನು ಸಾಲಲ್ಲ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಏನ್ ಜನ ನೋಡಿ ಗೈಸ್. ಇವಾಗೆಲ್ಲ ನೀವ್ ಯಾವತ್ತೇ ಚಿಕ್ಕಪೇಟೆಗೆ ಬನ್ನಿ, ಶನಿವಾರ ಭಾನುವಾರ ಬಂದ್ಬಿಟ್ರೆ ಅಂತೂ ನೀವು ಕಾಲಿಕ್ಕಾಗಲ್ಲ ಗೈಸ್. ಇನ್ ವೀಕ್ ಡೇಸ್ ಅಲ್ಲಿ ಓಕೆ ಹೋಗ್ಬೋದು, ಬಟ್ ಸಾಟರ್ಡೆ ಸಂಡೇ ಬರುತ್ತಲ್ಲ, ನೀವು ಯಾರನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋರು ಎಲ್ಲ ಇರ್ತಿರಲ್ಲ, ಅಂತವ್ರೆಲ್ಲ ಬರಕ್ಕೆ ಹೋಗ್ಬೇಡಿ ಚಿಕ್ಕಪೇಟೆಗಳಿಗೆ. ನಿಂಬೆಣ್ಣಾಗ ಹೋಯ್ತೀರಾ ಒಳಗಡೆ ಬಂದ್ರೆ ನೋಡಿ. ಇವ್ರಿಬ್ರು ಬಿಟ್ಟು ಹೋಯ್ತಾರ ಗೈಸ್ ಮುಂದಕ್ಕೆ ಇವ್ರು. ಗೈಸ್, ಇಲ್ಲಿ ಚಿಕ್ಕಪೇಟೆಯಲ್ಲಿ ಜನಗಳನ್ನ ಹೆಂಗ್ ದೋಖ ಮಾಡ್ತಾರೆ ಗೊತ್ತಾ? ಯಾವನ ಬಕ್ರ ಸಿಕ್ತ ಅಂದ್ರೆ ಹಾಕ್ತಾರೆ, ಸರಿಯಾಗಿ ಹಾಕ್ತಾರೆ ಬಾಣ. ಸಿಕ್ಕರೆ ಸಾಕು, ಅಮ್ಮಕ್ ಬಿಟ್ಟು ತೆಗಿ ಅಂತ ಕಿತ್ತಿಸ್ತಾರೆ ಪರ್ಸಲ್ ಇರೋದ್ನೆಲ್ಲ. ಅಕ್ಕ, ಇವಾಗ ಅಂಗಡಿಗೆ ಹೋಗಿದ್ದಲ್ಲ, ನಿನಗೆ ಇಲ್ಲಿನ ವ್ಯಾಪಾರ ನೋಡ್ಬಿಟ್ಟು ಏನ್ ಅನ್ಸ್ತು? ನಮ್ಮ ಊರೇ ಬೆಸ್ಟ್ ಅನ್ಸ್ತು. ಅಲ್ಲ, ಊರಲ್ಲ, ರೇಟ್ ಇವಾಗ ಪ್ರೈಸ್ ಎಲ್ಲ ಮಾತಾಡೋದು ನೋಡಿ. ಹಿಂಗೆ ನಮ್ಮ ಅಕ್ಕ ಬೆಂಗಳೂರಿಗೆ ಇದೊಂದು ಐದನೇ ಸಲ 6ನೇ ಸಲ ಬಂದವ್ರು ಗೈಸ್. ಅದ ಅವಾಗ ಮದ್ವೆ ಆದ್ಮೇಲೆ ಹೇಳು. ಫುಲ್ ಗಾಬರಿ ಆಗ್ಬಿಡುತ್ತೆ ಗೈಸ್, ನಮ್ಮ ಅಕ್ಕ BP ಜಾಸ್ತಿ ಸ್ವಲ್ಪ, ಅದಕ್ಕೆ. ಗೈಸ್, ಈ ಸೆಲೆಕ್ಷನ್ ಮುಗಿತಾ ಇಲ್ಲ ಇವ್ರದ್ದು. ಬಂದು 1 hour ಆಯ್ತು ಬಳೆ ಅಂಗಡಿಗೆ, ಇನ್ನೂ ಸೆಲೆಕ್ಷನ್ ಮಾಡಿಲ್ಲ ಗೈಸ್. ಹುಡುಕ್ತಾ ಬಿದ್ದವ್ರೆ ಗೈಸ್. ಒಂದು ಸ್ಯಾರಿಗೆ ಮ್ಯಾಚ್ ಮಾಡಕ್ಕೆ 1 hour ಆದ್ರೂ ಸೆಲೆಕ್ಷನ್ ಮಾಡಿಲ್ಲ. ಬರೀ ಬ್ಯಾಂಗಲ್ಸ್ನ ಹೆವಿ ತಲೆ ಕೆಡ್ತಾ ಇದೆ ಗೈಸ್. ಈ ಹುಡುಗಿರ್ ಜೊತೆ ಶಾಪಿಂಗ್ ಬಂದ್ರೆ ಈ ಪೇಷನ್ಸ್ ಲೆವೆಲ್ ಪೀಕಲ್ಲಿ ಇರಬೇಕು, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ನೋಡಿ, ನೋಡ್ತಾನೆ ಅವರೇ ಇನ್ನ ಯಾವುದು ಸೆಲೆಕ್ಟ್ ಮಾಡಿಲ್ಲ ಗೈಸ್. ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮ ಅಕ್ಕನ ಮಗಳು ಬಟ್ಟೆ ನೋಡಕ್ ಬಂದಿದ್ದೀವಿ. ನೋಡಿ, ನೋಡ್ತಾ ಇದೀವಿ. ಫುಲ್ಲು ಸುತ್ತಿ ಸಾಕಾಗೋಯ್ತು ಗೈಸ್. ಸೆಕೆಂಡ್ ಸುರಿತೈತೆ, ಮಲ್ಕೊತಾ ಇದ್ದೀನಿ ಗೈಸ್ ಇಲ್ಲೇ ಅಂಗಡಿಲೇನೆ. ಅಣ್ಣ ಮಲ್ಕೋತೀನಿ ಅಂದಿದ ತಕ್ಷಣ ಮಲ್ಕೊಳ್ರಿ ಅಂತ ಪರ್ಮಿಷನ್ ಕೊಟ್ಟವ್ರೆ ನೋಡಿ ಗೈಸ್. ಚಿಕ್ಕಪೇಟೆ ಎಲ್ಲ 2 ರೌಂಡ್ ಹಾಕ್ಸ್ಬಿಟ್ಟೈತೆ ಗೈಸ್ ನಮ್ಮ ಅಕ್ಕ. ಸುಸ್ತಾಗಿಲ್ವಾ? ಇನ್ನೊಂದು 2 ರೌಂಡ್ ಹಾಕೊಂಬ. ಸುಸ್ತಾಗಿಲ್ವಾ? ಕೆಲ್ಸ ಎಲ್ಲ ಮರ್ತೋಗ್ಬಿಡು ಗೈಸ್. ಸದ್ಯಕ್ಕೆ 1 ಲೆವೆಲ್ ಶಾಪಿಂಗ್ ಕಂಪ್ಲೀಟ್ ಆಗೈತೆ. ಇನ್ನೂ ತುಂಬಾ ಐತೆ ತಗೊಳೋದು. ನೋಡೋಣ ಇನ್ನು ಮುಂದೆ ಏನಾನ ತಗೊಳೋ ಅಂತ ಐಟಮ್ ಸಿಕ್ಕಿದ್ರೆ, ಬೇಕಾಗಿರೋ ಐಟಮ್ ಸಿಕ್ಕಿದ್ರೆ ಹಂಗೆ ಆನ್ಲೈವೇ ತಗೊಂಡು ಹಂಗೆ ಮನೆಗೆ ಹೋಗೋಣ ಬನ್ನಿ ಗೈಸ್. ಮೋಡ ನೋಡಿ ಗೈಸ್, ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತೈತೆ.
ಸುಯ್ ಅಂತ ಹೋಯ್ತೈತೆ ಗೈಸ್ ನೋಡಿ ಗೈಸ್, ಚಿಕ್ಕಪೇಟೆ ಫುಲ್ಲು ಜಾಮು, ಫುಲ್ ಹೆವಿ ಅಂದ್ರೆ ಹೆವಿ ಅನ್ಕೊಳ್ಳಿ, ಶನಿವಾರ ಅದೂನು. ಗೈಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಅಕ್ಕ ಬ್ಲೌಸ್ ಸ್ಟಿಚ್ ಕೊಡಬೇಕು ಅಂತ ಬಂದವಳೆ. ಬನ್ನಿ ಕೊಟ್ಬಿಟ್ಟು ಹೋಗೋಣ ಸೀದಾ ಮನೆಗೆ. ಕೇಳೋಣ ಅಣ್ಣ ಹೆಂಗಿತ್ತು ಚಿಕ್ಕಪೇಟೆ ಶಾಪಿಂಗು ಅಂತ. ಅವಳು ಬಂದಿಲ್ಲ ಇವತ್ತೇ, ಫಸ್ಟ್ ಅಲ್ಲ, ಒಂದ್ಸಲ ಏನೋ ಬಂದಿರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಇವತ್ತೇ ಹೋಗಿರೋದು. ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಅಂತ. ಬನ್ನಿ ಗೈಸ್, ಬನ್ನಿ ನಮ್ಮ ಅಕ್ಕನ್ನ ರಿವ್ಯೂ ಕೇಳೋಣ. ಶಾಪಿಂಗ್ ಹೆಂಗಿತ್ತು, ಚಿಕ್ಕಪೇಟೆ ಹೆಂಗಿತ್ತು ಅಂತ. ಅಲ್ಲ, ಹೆಂಗಿತ್ತು ಶಾಪಿಂಗ್ ಮಾಡಿದ್ದು? ಹೊಸ್ದಾಗಿತ್ತ? ಯಾಕೆ ಚೆನ್ನಾಗಿರ್ಲಿಲ್ಲ? ಚೆನ್ನಾಗಿಲ್ದಿರೋದ ಅಷ್ಟೇ ಶಾಪಿಂಗ್ ಮಾಡ್ಕೊಂಡ್ ಬಂದ? ಇಲ್ಲಿ ನೋಡ್ ಮಾತಾಡಿ. ಶಾಪ್ ಮಾಡ್ಕೊಂಡ್ ಬಂದಿದೀವಿ ಹೇಳು. ಎಷ್ಟು ಖರ್ಚು ಮಾಡಿ, ಎಷ್ಟು ಖರ್ಚಾಗೈತಿ ಗೈಸ್? ಫುಲ್ ಕುಬೇರ ಗೈಸ್ ಇವತ್ತು ನಮ್ಮ ಅಕ್ಕ. ಖರ್ಚು ಮೇಲೆ ನೋಟ್ ಮೇಲೆ ನೋಟು ಎಳ್ದಿದೆ ಇವತ್ತು. ಏನಾಗ ಹೌದಂತೆ. ಚಿಂಟು, ಹೆಣ್ಮಕ್ಳು ಗಾಯಸ್ ಚಿಂಟು, ಕಷ್ಟ. ನಿಂದು ಬ್ಲೂ ಕಲರ್ ಸ್ಯಾರಿನಾ ಏನ್ ಗೊತ್ತಾ? ಸ್ಟಿಚ್ ಮಾಡ್ಸಿ. ಎಸ್, ನನ್ನ ತಂಗಿನ ಕೇಳೋದು. ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿತ್ತು, ಒಂದ್ ಕಡೆ ಚೆನ್ನಾಗಿತ್ತು, ಒಂದ್ ಕಡೆ ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ಒಂದ್ ಕಡೆ ನನಗೆ ಬೇಕಾಗಿದ್ದ ಸೀರೆ ಸಿಕ್ತು, ಅದಕ್ಕೆ ಚೆನ್ನಾಗಿತ್ತು. ಇನ್ನೊಂದ್ ಕಡೆ ನಾನು ಬಂದ್ಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ, 12 ಗಂಟೆವರೆಗೂ ಮಾಡಬೇಕು, ಅದಕ್ಕೆ ಚೆನ್ನಾಗಿಲ್ಲ. ಮಳೇಲಿ ನೆಂದಿದ್ದೀನಿ, ಮತ್ತೆ ನಾಳೆ ಬೆಳಗ್ಗೆ ಎದ್ದು ಬೇಗ ಊರಿಗೆ ಹೋಗಬೇಕು, ಅದೊಂದು ಅಷ್ಟೇ. ಆಮೇಲೆ ಅಷ್ಟೇ. ಮಾಡಿರೋ ಶಾಪಿಂಗ್ ಇಷ್ಟ ಆಯ್ತಾ? ಓಕೆ, ಶಾಪಿಂಗ್ ಎಂತ ಮಾಡಿರೋದೇ ಒಂದು ಸೀರೆ, ಅದು ನಮ್ಮ ಪಾಪ ಅದಕ್ಕೆ ತಾನೇ ಬೇಕಾ ಹೋಗಿದ್ದು? ಅಷ್ಟೇ. Guys, ಅದೊಂದು ಹೋಗಿದ್ದೆ ಬರೀ ಒಂದ್ ಸೀರೆಗೆ. ಅದು ಅದನ್ನು ತಗೊಂಡಾಡಿ, ಯಾವ್ದು ಬೇಕೋ ಅದೇ ಸಿಕ್ಕೈತೆ ಸೀರೆ. ಅದ್ರಲ್ಲೂ ಇನ್ನ ಖುಷಿ ಇಲ್ಲ. ಖುಷಿ ಓಕೆ ಓಕೆ, ಓಕೆ ಓಕೆ. ಪಾರ್ಟಿ ಅದಕ್ಕೆಲ್ಲ ಇಲ್ಲ. ಯಾಕೆ ಏನ್ ಇಷ್ಟಪಟ್ಟಿರೋ ಸಿಕ್ಕೈತಲ್ಲ? ಹಂಗಂತ ಪಾರ್ಟಿ ಕೊಡ್ತಾರಲ್ಲ, ವಾ, ಮದ್ವೆ ಊಟ ಡೈರೆಕ್ಟ್ ಮದ್ವೆಗೆ ಭರ್ಜರಿ ಊಟ ಮದ್ವೆ ಊಟ ಬಂದ್ಬಿಟ್ಟು ನಿಮ್ಮ ಅಕ್ಕಂದು, ನಿಂದೆಲ್ಲ. ನಿಂದಕ್ಕಿನ್ನ ಟೈಮ್ ಐತೆ. ಆದ್ರೂ ಇನ್ನೇನ್ ಸಮಾಚಾರ? ಮಾತಾಡು ಏನಾದ್ರು. ಇಷ್ಟವರೆಗೆ ಮಾತಾಡಿದ್ದೇನು? ಮಾತಾಡು ಅಷ್ಟೇ ಗೈಸ್. ಗಣೇಶ್. ಈ ವಿಡಿಯೋದಲ್ಲಿ ಮಾತಾಡ್ತಾ ಇಲ್ಲ ಅಷ್ಟೇ ಗೈಸ್. ಹೆವಿ ರೋಸ್ಟ್ ಮಾಡ್ತಾಳೆ ಗೈಸ್ ನನ್ನ. ಬಂದ್ರೆ ಸಾಕು ಫುಲ್ ರೋಸ್ಟ್ ಮಾಡ್ತಾಳೆ. ಕಾಣಿಸ್ತಿದ್ಯಲ್ಲ, ರೋಸ್ಟಿಂಗ್ ಗೈಸ್. ಬನ್ನಿ ಸಿಗೋಣ, ಬಾಯ್.